ಇನ್ನು ಕನ್ನಡ ಬಿಗ್ ಬಾಸ್ ಏನೋ ಮುಗಿದು ಈಗ ಕೆಲವೇ ದಿನ ಆಯಿತು. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಒಂದು ಅತಿ ದೊಡ್ಡ ಸುದ್ದಿ ಬಂದಿರುವಂಥದ್ದು. ಅದು ಕನ್ನಡ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದೆ ಇದೀಗ ಕೊನೆ ಸೆಳೆದಿದ್ದಾರೆ. ಹೌದು ಸ್ನೇಹಿತರೆ, ಕ್ಯಾನ್ಸರಿಂದ ಬಳಲಿದ್ದಂಥ ಈ ನಟಿ ಇದೀಗ ಕೊನೆ ಸೆಳೆದಿರುವಂಥದ್ದು. ಕನ್ನಡದ ಮೇಲೆ ಅಪಾರವಾದ ಪ್ರೀತಿ ಮತ್ತು ಅಭಿಮಾನ ಮತ್ತು ಕನ್ನಡ ಸಿನಿಮಾಗಳಲ್ಲೇ ಅತಿ ಹೆಚ್ಚಾಗಿ ಕಾಣಿಸಿಕೊಂಡು ಕನ್ನಡದ ರಿಯಾಲಿಟಿ ಶೋ ಆದಂಥ ETV ಕನ್ನಡ ಬರ್ತಿದ್ದ ಈ ಫ್ಯಾಮಿಲಿ ಆಗಿರ್ಬೋದು, ಮುಕ್ತ ಆಗಿರ್ಬೋದು, ಮಜಾ ಟಾಕೀಸ್ನಲ್ಲಿ ಕಾಣಿಸ್ಕೊಳ್ತಿದ್ದಂಥ ಅಪರ್ಣ ಅವರು ಇದೀಗ ವಿಧಿವಶರಾಗಿರುವಂಥದ್ದು. ಇನ್ನು ಸಾಕಷ್ಟು ಒಳ್ಳೆಯ ಹೆಸರು ಮಾಡಿದಂಥ ಅಪರ್ಣ ಅವರು ತುಂಬಾ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದರು. ಕನ್ನಡದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಇದ್ದಿತ್ತು. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವರದೇ ರೀತಿಯ ಆ್ಯಂಕರನ್ನು ತೆಗೆದು ಕೂಡ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಇರುವಂಥ ನಮ್ಮ ಬೆಂಗಳೂರಿನ ಮೆಟ್ರೋದಲ್ಲೂ ಕೂಡ ಇವತ್ತಿಗೂ ಕೂಡ ಇವರದೇ ವಾಯ್ಸ್ ನಡೀತಾ ಇರೋವಂಥದ್ದು. ಇನ್ನು ಇಷ್ಟೆಲ್ಲ ಸಾಧನೆ ಮಾಡಿದಂಥ ಅಪರ್ಣ ಅವರು ಸುಮಾರು 3 ವರ್ಷದಿಂದ ಕ್ಯಾನ್ಸರ್ನಿಂದ ಬಳಲ್ತಿದ್ರು. ಇನ್ನು ಮಜಾ ಟಾಕೀಸ್ನಲ್ಲಿ ಪಾತ್ರ ಮಾಡ್ತಿದ್ದು, ವರಲಕ್ಷ್ಮಿ ಪಾತ್ರ ಮಾಡ್ತಿದ್ದಂಥ ಇವರಿಗೆ ಒಳ್ಳೆಯ ಹೆಸರು ಕೂಡ ತಂದು ಕೊಟ್ಟಿತ್ತು. ಸೃಜನ್ ಲೋಕೇಶ್ ಪ್ರೊಡಕ್ಷನ್ಸಲ್ಲಿ ಮೂಡಿ ಬಂದಂಥ ಈ ರಿಯಾಲಿಟಿ ಶೋ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಡ್ತು. ಹಾಗೆ ತಮ್ಮ ಕಾಮಿಡಿ ಸೆನ್ಸನ್ನು ಕೂಡ ಅಲ್ಲಿ ತೋರಿಸಿಕೊಟ್ಟಿದ್ದರು. ಇಂಥ ಅದ್ಭುತವಾದ ಕಲಾವಿದೆ ಹಾಗೂ ಬಿಗ್ ಬಾಸ್ ನಟಿ ಇದೀಗ ಕ್ಯಾನ್ಸರ್ನಿಂದ ಮಹಾಮಾರಿಗೆ ಬಲಿಯಾಗಿರೋದು ಇಡೀ ಕನ್ನಡ ಚಿತ್ರರಂಗವೇ ಹಾಗೂ ಅಭಿಮಾನಿಗಳು ಬೆಚ್ಚಿ